ಜಾತ್ರಾ ಕಮಿಟಿಯ ಎಲ್ಲ ಹಿರಿಯರು ಈ ಒಂದು 2 ನಂಬರ್ ಕುಸ್ತಿಗೆ ಬಸವದಲೆ ಸಂಗಮೇಶ ಕೊಹಳಿ ಕುಸ್ತಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ. ಜಾತ್ರಾ ಕಮಿಟಿಯ ಎಲ್ಲ ಹಿರಿಯ ಜೀವಿಗಳಿಗೆ ನಾನು ಮತ್ತೊಮ್ಮೆ ಅನಂತ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ನಿಜವಾಗಲೂ ತಮ್ಮನ್ನು ತಾವು ಈ ಜಾತ್ರೆಯಲ್ಲಿ ತೊಡಗಿಸಿಕೊಂಡು ಜಾತ್ರೆಯ ಯಶಸ್ಸಿಗೆ ಕಾರಣೀಭೂತರಾಗಿ ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ ಎಲ್ಲ ಹಿರಿಯರು. ನಿಜವಾಗ್ಲೂ ಬಹಳ ಸುಂದರವಾದಂತಹ ಒಂದು ಆಶೀರ್ವಾದ ಮಾಡಿ ಇಬ್ಬರು ಕುಸ್ತಿಪಟುಗಳಿಗೆ 2 ನಂಬರ್ ಕುಸ್ತಿಪಟುಗಳಿಗೆ ಹರಿಸ್ತಾ ಇದ್ದಾರೆ. ತುಂಬಾ ಧನ್ಯವಾದಗಳು. ಇಂಥ ಹಿರಿಯ ಜೀವಿಗಳಿರುವುದರಿಂದಲೇ ಇಂಥ ಒಂದು ಕಾರ್ಯಕ್ರಮಗಳು ಬಹಳ ಸುಂದರವಾಗಿ ನಡೀತಾ ಬರ್ತಾ ಇದೆ. ಮೌಲಿ ಜಗಡೆ ಚಲಿ ರೆಡಿ. मौली मैदानात या. मिर्जा प्लीज कम इनसाइड. ಇವತ್ತಿನ ಈ ಒಂದು ಕುಸ್ತಿಗೆ ಲಕ್ಷ್ಮಣ ಬಸವಪಲ್ವಾನ್ ಹೊದಲಿ ತಾಲೀಮ್ ಪೂಣೆ ಹೆಸರಡೆ ಒಂದು ಸುಂದರವಾದಂತಹ 2 ಜೊತೆ ಕುಸ್ತಿಗಳ ಮೈದಾನ ಮಧ್ಯದಲ್ಲಿ ರೋಮಾಂಚನಕಾರಿ ಕುಸ್ತಿ ನೋಡ್ಲಿಕ್ಕೆ ಒಂದು ಅವಕಾಶ. 3 ಜೊತೆ ಕುಸ್ತಿಗಳು ಕೇವಲ ಮಾತ್ರ ಇದೆ. ಇವತ್ತಿನ ಕುಸ್ತಿ ಹಬ್ಬದ ಕೊನೆಯ 3 ಕುಸ್ತಿಗಳನ್ನ ಮುಗಿಸುವ ಮುಖೇನ ನಾವೆಲ್ಲ ಪ್ರಸಾದವನ್ನ ಸ್ವೀಕಾರ ಮಾಡಿಕೊಂಡು ರಾತ್ರಿ ಪರ್ಯಂತರವಾಗಿ ಮತ್ತೊಂದು ರಸಮಂಜರಿ ಕಾರ್ಯಕ್ರಮವೂ ಕೂಡ ಇದೆ. ಅದೇ ರೀತಿಯಾಗಿ ಆತ್ಮೀಯರಾದಂತಹ ನಿಜಗುಣಿ ಮಲ್ಲಪ್ಪ ಕೀರಿಯವರು 10,000 ರೂಪಾಯಿಯನ್ನ ಇದೀಗ ವೇದಿಕೆಯನ್ನ ರಂಗಿಸಿಕೊಂಡಂತಹ ಯುವ ಕಾರ್ಯಕರ್ತರಾದಂತಹ ಯುವಕರ ಕಣ್ಮಣಿಗಳಾದಂತಹ ಚಿದವನ್ನ ಸೌದಿಯವರು 1 ವರ್ಷ ಕುಸ್ತಿಗೆ 50,000 ರೂಪಾಯಿಯನ್ನ ವಾಗ್ದಾನ ಮಾಡಿದ್ದಾರೆ. ಜೋರಾಗಿ ಚಪ್ಪಾಳೆ ಬರಲಿ. ಆದ್ಮೇಲೆ 1 ವರ್ಷ ಈಗ ಪ್ರಾರಂಭವಾಗಿದೆ. 50,000 ರೂಪಾಯಿಯನ್ನ ವಾಗ್ದಾನ ಮಾಡಿದ್ದಾರೆ. ತುಂಬಾ ಧನ್ಯವಾದಗಳು. ಆಗ್ತಿರಂತಹ ಗೋಪಾಲ್ ಸುರೋಶ್ ಅವರು 10,000 ರೂಪಾಯಿಯನ್ನ, ಬಸವಂತ ಸೋಮಣ್ಣ ಗುಡ್ಡಾಪುರ 5,000 ರೂಪಾಯಿ, ಶ್ರೀಶೈಲ್ ಬಸಪ್ಪ ತಾವಶಿ 5,000 ರೂಪಾಯಿ, ವಿಜಯ ಬಸಪ್ಪ ಕೋವಿಲ್ 5,000 ರೂಪಾಯಿ, ಅಣ್ಣಪ್ಪ ಸಂಗಪ್ಪ ಹೊಡ್ಲಪ್ಪಗಳು 5,000 ರೂಪಾಯಿ, ಶಾಂತಪ್ಪ ಸಿದ್ರಾಯ್ ಸತ್ತನ್ನವರ್ 5,000 ರೂಪಾಯಿ, ಬಸಪ್ಪ ಮಲ್ಲಪ್ಪ ಇಬ್ಬರಿಗೆ 5,000 ರೂಪಾಯಿ, ಅವಿನಾಶ್ ಲಕ್ಷ್ಮಣ್ ಇಬ್ಬರಿಗೆ 5,000 ರೂಪಾಯಿ, ಅರಟ್ಟೆ 5,000 ರೂಪಾಯಿ, ಅಪ್ಪ ಸಾಬ್ ಸಿದ್ದರಾಮ್ ತಾವಶಿ 5,000 ರೂಪಾಯಿ, ಚಿದಾನಂದ ಸದಾಶಿವ್ ಐನಾಪುರ 5,000 ರೂಪಾಯಿ, ಬಾಹುರಾಜ್ ರಾಮಪ್ಪ ತಾವಶಿ 5 ರೂಪಾಯಿ, ಕುತುಬುದ್ದೀನ್ ದಸ್ತಗೀರ್ ಮುಲ್ಲಾ 5,000 ರೂಪಾಯಿ, ಮಹಾದೇವ್ ಶಿವಗೊಂಡ ಇಬ್ಬರಿಗೆ 5,000 ರೂಪಾಯಿ, ವಿಠಲ್ ಸದಾಶಿವ್ ಕೊಂಡೆ 5,000 ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ. ಭಗವಂತವರೆಲ್ಲರಿಗೂ ಅಷ್ಟೇ ಐಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಅದೇ ರೀತಿಯಾಗಿ 17 ಶ್ರೀಶೈಲ್ ದಾನಪ್ಪ ಕೋತವ್ರ 5,000 ರೂಪಾಯಿನ, ಕುಮಾರ್ ಬಸಲಿಂಗ ಕಲ್ಮಡಿ ಅವರು 5,000 ರೂಪಾಯಿ, ಸತ್ಯಪ್ಪ ರಮಪ್ಪ ಟಕ್ಕಣ್ಣವ್ರ 5,000 ರೂಪಾಯಿ, ಭೀಮಪ್ಪ ಸಿದ್ದರಾಯ್ ಚಿಕ್ಕಟ್ಟೆ 5,000 ರೂಪಾಯಿ, ಭೀಮಪ್ಪ ಶಿವಪ್ಪ ಸೌದಿಯರ್ 5,000 ರೂಪಾಯಿ, ಅಪ್ಪ ಸಾಬ್ ಚಿನ್ನಪ್ಪ ಸಿಂಧೂರ್ ಅವರು 5,000 ರೂಪಾಯಿ, ಕಲ್ಮೇಶ್ ಗಣಪ ಕಲ್ಮಡಿ ಅವರು 5,000 ರೂಪಾಯಿ, ಪರಮಾನಂದ ಪರಪ್ಪ ಸಿಂಧೂರ್ ಅವರು 5,000 ರೂಪಾಯಿನ, ಅಪ್ಪ ಸಾಹೇಬ್ ಭೀಮಪ್ಪ ಇಬ್ಬರಿಗೆ 5,000 ರೂಪಾಯಿ, ಬಸವಪ್ರಭು ಕಲ್ಲಪ್ಪ ಸಿಂಧೂರ್ ಅವರು 5,000 ರೂಪಾಯಿ, ಗುರಪ್ಪ ಸಿದ್ದಪ್ಪ ಕುಂತಾಜ್ 5,000 ರೂಪಾಯಿ, ಮಲಪ್ಪ ಬರ್ಬು ಪೂಜಾರಿ 5,000 ರೂಪಾಯಿ, ಸತ್ಯಪ್ಪ ಸಿಂಗಾಡಿ ಒನವಾಡಿ 5,000 ರೂಪಾಯಿ, ರಾಮು ಶಿವಗೊಂಡ ಇಬ್ಬರಿಗೆ 5,000 ರೂಪಾಯಿ, ಸದಾಶಿವಣ್ಣ ಸಾಹೇಬ್ ಇಬ್ಬರಿಗೆ 5,000 ರೂಪಾಯಿ, ಶ್ರೀಶೈಲ್ ಪ್ರಗೊಂಡ್ ತಾವಶಿ 5,000 ರೂಪಾಯಿ, ಅಪ್ಪ ಸಾಹೇಬ್ ಕಲ್ಲಪ್ಪ ಇಬ್ಬರಿಗೆ 5,000 ರೂಪಾಯಿ ಈ ರೀತಿಯಾಗಿ ದೇಣಿಗೆಯನ್ನು ಕೊಟ್ಟಿದ್ದಾರೆ. ಆ ಎಲ್ಲ ದಾನಿಗಳಿಗೆ ಭಗವಂತ ಅಷ್ಟೈಶ್ವರ್ಯ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಶಾರದಾ ಮಾತೆಯವರ ಮನೆಯಲ್ಲಿ ಸದಾ ಯಾವತ್ತು ವಿದ್ಯಾ ಕೇಂದ್ರವಾಗಿರಿಸಲಿ. ಲಕ್ಷ್ಮೀ ಮಾತೆಯವರ ಮನೆಯಲ್ಲಿ ಯಾವತ್ತು ಅರಸಲಿ. ಅವರ ಸಮಸ್ತ ಕುಟುಂಬ ಯಾವತ್ತು ಸಂತೋಷದಿಂದ ಆನಂದದಿಂದ ಇರಲಿ ಅಂತ ಹಾರೈಕೆಯನ್ನು ಕೊಡ್ತಾ ಇದ್ದೀವಿ. ಬಸವೇಶ್ವರ ಮಹಾರಾಜ ಕಿ ಸಂಗಮೇಶ್ ಕುಸ್ತಿಗೆ ನಿರ್ಣಯವನ್ನು ಮಾಡ್ತಾ ಇದ್ದಾರೆ. ನಿಂಗಪ್ಪನ ಕೊಂದರ್ಗಿ ಹೋಟೆಲ್ ಮಾಲೀಕರು ಈ ಒಂದು ಕುಸ್ತಿಗೆ ನಿರ್ಣಯ ಮಾಡ್ತಾ ಇದ್ದಾರೆ. ಬಹಳ ಉತ್ತಮವಾದಂತಹ ಒಂದು ಕುಸ್ತಿ. ಆ ಬದಿಯಲ್ಲಿ ಇಲ್ಲಿ ನೋಡ್ರಿ ಹೆಂಗದು ಮುದ್ದಪ್ಪ ಗುಡ್ದಿನಿ ಅವರು 3 ಅಣಕ ಉಳಿದು ಇನ್ನು 3 ಅದಾವ. ಇಲ್ಲಿ ವಿಜಯಶೈಲದವರಿಗೆ ಒಳಗೆ ಬರ್ಬೇಕಾಗುತ್ತೆ. ನಾವು ಮುತ್ತಪ್ಪನ ಗುಡುದಿನಿ ಸುಮಾರು ನಾವು ಎಂದಿಂದ ಇಲ್ಲಿ ಅನೌನ್ಸ್ ಮಾಡಕ್ ಬರ್ತೀವಿ. ಹಾಗೆ ಅವ್ರ ಕಾಲುಗಳ ಅವ್ರು ಇರತ್ತಾವು. ಮುತ್ತಪ್ಪನ ಗುಡುದಿನಿ ಹೊಸ್ತಾದ್ರು ಟೈಮ್ ಇಲ್ರಿ ಒಂದು ಆಗ್ಬೇಕಾಗ್ತದೆ.
ನೋಡೋಣ. ಯಾರ್ದಾರ ಮೇಲೆ ಶಿವಪುರಿ ಮತ್ತೆ ಇನ್ನೊಬ್ಬ ಶಿವಪ್ಪ ಯಾರ್ದಾರ ನಮ್ಮ ಗುಡ್ದಿನ್ನಿ ಮುತ್ತಾನ ಸಾವುಕಾರದು ಒಂದು ಸಣ್ಣ ಕಂಪ್ಲೇಂಟ್ ಐತಿ. ನಮ್ಮ ಊರ ಯುವಕರು ಇರ್ಲಿ ವೃದ್ಧರು ಇರ್ಲಿ, ನಮ್ಮಂತವ್ರು ನೂರಾರು ಮಂದಿ ಪೈಲ್ವಾನ್ರ ಬೆವರು ಬಿದ್ದ ಜಾಗ ಮತ್ತ ಅದ ಗರಡಿ ಮನೆಯ ಮಣ್ಣು ತಂದು ಇಲ್ಲಿ ಹಾಕೈತಿ. ಇದ ಮಣ್ಣಿನ ಕೂಡ ಮಣ್ಣಾಗಿ ನಾವು 10-16 ದೇಶ ತಿರುಗಿ ಬಂದೇವಿ. ಕುಡುಕರೆಲ್ಲ ಇಲ್ಲೇ ಬರ್ತಾರತ್ತ ರಾತ್ರಿ. ಅದಕ್ಕೆ ದಯಮಾಡಿ ಇದು ಒಂದು ದೇವಸ್ಥಾನ ಅಂತ ತಿಳಿದ, ಯಾಕಂದ್ರೆ ಇಲ್ಲಿ ಗಾಂಜ್ ಸಿಕ್ಕು ನನಗ ಯಾರ್ದಾರೆ ಕಣ್ಣಾಗ ಹೋಗ್ಲಿ, ಮೊಳಕಾಲಿಗೆ ಚುಚ್ಚಲಿ ಮಾಡ್ಲಿ, ಇದಕ್ಕಾದಂತ ಒಂದು ಗೌರವ ಇಡ್ರಿ ಅಂತೇಳಿ ನಿಮಗೆ ಪ್ರಾರ್ಥನೆ ಮಾಡ್ಕೊತೀನಿ. ಏನಾತ್ರಿ ಅವರು ನಡ ಹಿಡ್ದಿದ್ರು, ನಾನಂತೂ ಅದನ್ನ ನೋಡಿಲ್ಲ. ನೀವು ನೋಡಿದವ್ರು ಹೇಳ್ರಿಪ್ಪ. ಸೊಂಟ ಹಿಡಿದತ್ತವ ಕೆಂಪು ಚಡ್ಡಿ ಪೈಲ್ವಾನ್ ಸಂಗಮೇಶ. ಅಲ್ಲ, ನಾ ಏನ್ ಮಾಡಾಕತ್ತೀನಿ, ಅಲ್ಲಲ್ಲ, ನಿಮ್ಮನ್ನು ಇಬ್ಬರನ್ನು ಬಿಟ್ಟು ಆಡಿಸಿದವ್ರನ್ನ ಪಂಚರ್ನ ಬಿಟ್ಟು ದೈವ ಕೇಳಾಕತ್ತೀನಿ. ಆ ದೈವ ಏನ್ ಹೇಳ್ತದ ಅದನ್ನ ಕೇಳ್ಬಿಟ್ರೆ ಮುಗಿದೋದು. ಬರ್ರಿ, ದಯಮಾಡಿ ಬರ್ರಿ, ಕುಂಡ್ರಿಸ್ಬೇಕಲ್ರಿ. ಹಾ ಬರ್ರಿ ನಾನಂತೂ ನೋಡಿ, ಅದಕ್ಕೆ ದೈವ ಕೇಳಿದೆ ನಾನು. ಒಳಗೆ ಕುಡಿಸ್ರಿ, ದಯಮಾಡಿ ಬರ್ರಿ. ಏನ್ ಹಿಡಿದಿದ್ರ ಅವ್ರು ನಿಮ್ ಲೆಕ್ಕದಾಗ? ನಮ್ಮಿಂದ ಅನ್ಯಾಯ ಆಗೋದ್ ಬೇಡ. ಏನ್ ಹಿಡಿದಿದ್ರು? ಚಡ್ಡಿ ಹಿಡಿದಿದ್ರ, ಸೊಂಟ ಹಿಡಿದಿದ್ರಲ್ಲ, ಆತಲ್ಲ ಮತ್ತೆ. ಮಿರ್ಜಾ ಮಿರ್ಜಾ ಎಸ್ ಬಂದ್ರು. ಎಸ್, ಈ ಒಂದು ಕುಸ್ತಿಗೆ ಆಶೀರ್ವಾದ ಮಾಡಲಿಕ್ಕೆ ವೇದಿಕೆ ಮೇಲಿದ್ದಂತಹ ಎಲ್ಲ ಗಣ್ಯಮನ್ಯರು ಆಗಮಿಸಿ ಕುಸ್ತಿಗೆ ಆಶೀರ್ವಾದ ಮಾಡಬೇಕು, ಚಾಲೆಂಜ್ ಕೊಡ್ಬೇಕಂತ ಕೇಳ್ಕೊತಾ ಇದ್ವಿ. ಹಲೋ ಹಲೋ
ಪೈಲನ್ರಿ ಬೆಟ್ಟೈತ್ರ ಆಡೋ ಪರಿಸ್ಥಿತಿ ಐತೋ ಈಗ ನೋಡ್ತೈ ನೋಡ್ರಿ ಸ್ವಲ್ಪ ಅದೇನ್ ಸರ್ಸಾಡ್ಕೊಳ್ಳೋದು ಮಡ್ಸಾಡ್ಕೊಳ್ಳೋದು ದೊಡ್ಡ ಕುಸ್ತಿ ಕುಸ್ತಿ ಕಡ್ತವ ಜರ ಆ ಕಡೆ ಯಾರು ಕಾಣುವ ಕಡೆ ಎಸ್ ವೇದಿಕೆಯಲ್ಲಿದ್ದಂತಹ ಎಲ್ಲ ವಾಹನಿಯರು ಎಲ್ಲ ದಾನಿಗಳು ದಯವಿಟ್ಟು ಕೊನೆ ಕುಸ್ತಿಗೆ ವೇದಿಕೆಯಲ್ಲಿ ಬಂದು ಆ ಕುಸ್ತಿಗೆ ಆಶೀರ್ವಾದ ಮಾಡಬೇಕಂತ ಕೇಳ್ಕೊತಾ ಇದ್ದೀವಿ ಪ್ಲೀಸ್ ಸರ್ ವೇದಿಕೆಯಲ್ಲಿದ್ದಂತ ಎಲ್ಲಾ ಗಣ್ಯಮಾನ್ಯರು ದಯಮಾಡಿ ಇದೋಣ ತಾವು ಕೂಡ ಎಲ್ಲರೂ ಇಲ್ಲ ಅದು ಮುಗಿದ್ರು ಕಾಲ್ಪಟ್ಟದಲ್ಲಿ ಇಲ್ಲೇನು ಹೇಗಾಗೋದಿಲ್ಲ ದಯವಿಟ್ಟು ಬಂದೇ ಬಿಡಿ ಸರ್ ಪ್ಲೀಸ್ ದಯಮಾಡಿ ಎಲ್ಲ ಹಿರಿಯರು ಬಂದ್ಬಿಡ್ರಿ ದಯಮಾಡಿ ತಮಗೆ ವಿನಂತಿಸ್ಕೊತಾ ಇದ್ದೀನಿ ಒಂದು ಉತ್ತಮ ಕುಸ್ತಿ ಇದೆ ಮೈದಾನದಲ್ಲಿ ಬರ್ರಿ ಸರ್ ಅದನ್ನ ಸ್ಟಾರ್ಟ್ ಮಾಡಿ ಹೋಗಿ ಕೂತ್ಕೊಳ್ಳಿ. ಎಸ್ ಸರ್ ಹಾ ಅದೇ ನೋಡ್ಲಿಕ್ಕೆ ಚಲೋ ಆಗ್ತದೆ ಮಾತಾಡ ಚಲಾಕಿ ಹಲ್ಗಿ ವಾಲೆ ಸ್ಟಾರ್ಟ್ ಮಾಡಲ್ ಕೂತ್ರೆ ಪ್ರಾರಂಭ ಮಾಡೋಣ ಕಾಸಕ್ ಹೋಗ್ಯಾನ ಹೇಳೋದು ಅಲ್ಲಿ ಅಲ್ಲೇ ಬೀಳ್ತಾನ ಆಜೂರು ನಿಂಗಪ್ಪನವರು ನಿಮ್ ಜೊತೆಗೆ ಬಂದವರು ನಿಮ್ಮನ್ನು ಕರಿತಾ ಇದ್ದಾರೆ ಹೋಗಾರವರು ಆ ಗಾಡಿ ಹತ್ರ ಬಂದು ನಿಂತ್ಕೊಳ್ಳಿ ಕಟ್ಟಿ ಮುಗಿತಾ ಓಕೆ ಕುಸ್ತಿ ಅಭಿಮಾನಿಗಳೇ ಶಿವಾನಂದ ಕಾಲ್ ಕೊಡ್ರಿ ಕಾಲ್ ಕೊಡ್ರಿ ಅಂತ ಈ ಪೈಲ್ವಾನ್ಗ ಕಾಲ್ ನೋವಾಗಿದ್ದಾರ ನಿರ್ಣಯ ತಗೊಳ್ರಿ ಎಲ್ಲರೂ ಬಿಡಿಸಬಹುದ್ರಾ ತೆಗಿಬಹುದಾ ಇಲ್ಲ ನಡುವನ್ನು ಸ್ವಲ್ಪ ಶಾಂತ ಕೂತಾರ ಮತ್ತ ಅವ್ರು ನಾಳೆ ಏನ್ರಿ ಅನ್ಬಾರ ಎಲ್ಲರೂ ಒಮ್ಮತದಿಂದ ಹೇಳ್ರಿ ಆ ಕುಸ್ತಿ ಅಂದ್ಮೇಲೆ ಪೆಟ್ ಹತ್ತುವ ಸುರಿವಿಗೆ ಹತ್ತಬಹುದು ತಾಸಾದ್ಮೇಲೆ ಹತ್ತಬಹುದು ಏನ್ ಹೇಳಿಕ್ ಬರುದಿಲ್ಲ ಅದಕ್ಕ ನಿಮ್ಗೆಲ್ಲ ಒಪ್ಪಿಗಿದ್ರ ಕುಸ್ತಿನ ಬಿಡುಗುಸ್ತಿ ಮಾಡೋದು ಏನ ಮತ್ತೊಬ್ಬನ್ನ ಕೈ ಎತ್ತಿ ಗೆದ್ದ ಅನ್ನೋದು ಎರಡು ಬರ್ತಾವ್ರಿ ಇದ್ರಾಗ ಅವ ನನ್ನ ಕಡೆಯಿಂದ ಆಗೋದಿಲ್ಲ ಅನ್ನಕತ್ತೇನಂದ್ಮೇಲೆ ಮತ್ತೊಬ್ಬನ ಕೈ ಎತ್ತಬೇಕಾಕತ್ತೇನು ಎತ್ತಬೇಕ್ರ ಇಲ್ಲ ಈ ಕಡೆ ಶಾಂತ ಆತ್ರಿ ಈಗ ಅಲ್ಲ ಅವ್ನು ಖುಷಿನ ಆಡಕ್ಕಾಗೋಲತ್ತಾನ ಹೆಂಗ್ ಟೈಮ್ ಕೊಡೋರು ಐದು ನಿಮಿಷ ಟೈಮ್ ಕೊಡೋಣೇನ್ರಿ ಬೇಡ ಬೇಡ ಈಗ ಒಂದೇ ಹೇಳ್ಬಿಡ್ರಿಪ್ಪ ಅವನ ಕೈ ಎತ್ತಿ ವಿಜಯ್ ಅಂತ ಘೋಷಣೆ ಮಾಡ್ಬೇಕು ಇಲ್ಲ ಬಿಡುಗುಸ್ತಿ ಅನ್ಬೇಕು ಬಿಡುಗುಸ್ತಿ ಅಂದ್ರೆ ಪೂರ್ತಿ ಶಾಂತ ಕುಂದ್ರಿ ಕೈ ಎತ್ತಬೇಕಂದ್ರೆ ಜೋರಾಗಿ ಚಪ್ಪಾಳೆ ಕೊಡ್ರಿ
ಕೈ ಎತ್ತಬೇಕಾತ. ಹಾ, ಕೈ ಎತ್ತೋ. ಗುಡ್ದಿನಿ ಇದು ದಾಲ್ ಕೊಡ್ರಿ ಅಲ್ಲೊಂದು ಹಾ, ಶಿವನ್ ದಾಲ್ ಕೊಡ್ರಿ. ಓಕೆ, ಅಂತೂ ಇಂತೂ ಕೊನೆಯ ಹಂತಕ್ಕೆ ಬಂದಿವಿ ಬಂಧುಗಳೇ. ನಮ್ಮೂರಿನ ಕುಸ್ತಿ ಮೊದಲಿಗೆ ಈ ಕಾರ್ಯಕ್ರಮಕ್ಕ ಕರ್ನಾಟಕ ರಾಜ್ಯದೊಳಗೆ ಎಲ್ಲೇ ಕುಸ್ತಿ ನಡೀಲಿ, ಅವ್ರು ಮೊದಲು ಒಂದ್ ಸ್ವಲ್ಪ ಕುಸ್ತಿ ಆಡಿದವರು ನಮ್ಮ ಊರಾಗ ಕುಸ್ತಿದಾವತ್ ಹೇಳಕ್ ಹೋದ್ರ 5, 10, 20, 50 ಸಾವಿರ ತನ ಕೊಟ್ಟು ಕಳಿಸ್ತಾನ ಪುಣ್ಯಾತ್ಮ. ಲಿಂಗಣ್ಣ ಕುಂದರ್ಗಿ ಅಂತ ಹೇಳಿ ಬಿಜಾಪುರದಾಗ ಒಂದು ಹೋಟೆಲ್ ನಡೆಸ್ತಾರ ಅವ್ರು. ಅದಕ್ಕೆ ನಮ್ಮೂರ್ಗಿ ಬಂದಾರ, ನಮ್ಮೂರ್ಗಿ ದೇಣಿಗೆ ಕೊಟ್ಟಾರ. ನಿಮ್ಮೆಲ್ಲರ ಪರವಾಗಿ ಇದೊಂದು ಹೂ ಗುಚ್ಚ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡ್ತೀವಿ. ದಯವಿಟ್ಟು ಜೋರಾಗಿ ಚಪ್ಪಾಳೆ ಬರ್ತದೆ. ಬಡವ್ರ ಮಕ್ಕಳಿಗೆ ಅವಾಗ ಹಾಲಿಲ್ಲ ಅಂದ್ರ ತಿಂಗಳ 4 ಖರ್ಚು ಕೊಡ್ತೀನಿ ತಗೋ, ಬದಾಮ್ ಇಲ್ಲ ಅಂದ್ರ ಬದಾಮ್ ಕೊಡ್ತೀನಿ ತಗೋ. ಅದ್ ಎಲ್ಲರಿಗೆ ಬರೋದಲ್ರಿ, ಎಲ್ಲ ನನ್ನ ಮಕ್ಕಳು ಅಂತ ತಿಳಿಯುದು. ಬಹಳ ಕೋಟಿಗೊಬ್ರು ಹುಡುತಿರ್ತಾರ. ಧನ್ಯವಾದ. ನಮ್ಮ ಊರಿಗೆ ಆಗಮಿಸಿ ನಮ್ಮ ಮೈದಾನದ ಶೋಭೆ ಹೆಚ್ಚು ಮಾಡಿದ್ರಿ. ಧನ್ಯವಾದ. ಇನ್ನ ಮೌಲಿ ಜಮದಾಡಿ, ಗಂಗಾವೇಶ್ ತಾಲೀಮ್ ಕೊಲ್ಲಾಪುರ್, ಮಹಾನ್ ಭಾರತ ಕೇಸರಿ ಪ್ರಶಸ್ತಿ ಗೆದ್ದಂತ ಪೈಲ್ವಾನ್ರು. 109 ಕಿಲೋ ಅವರ ದೇಹ ತೂಕ, 28 ವರ್ಷ ಅವರ ವಯಸ್ಸು. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರ್ತದೆ. ಇನ್ನೊಂದು ಹೆಸರು ಹೇಳಕ್ ಹೊಂಟೀನಿ ನಿಮಗ. ಭೂಮಿ ತಲೆ ಮೇಲೆ ಅಂದ್ರೆ ಈ ಜಗತ್ತಿನೊಳಗ ಮಣ್ಣಿನ ಕುಸ್ತಿ ಒಳಗ ಇನ್ನೂವರೆಗೆ ಯಾವ ಪೈಲ್ವಾನ್ರು ಸೋಲ್ಸಕ್ಕಾಗಿಲ್ಲ. ಬರೀ ಭಾರತ ಅಲ್ಲ, ಬರೀ ಕರ್ನಾಟಕ ಅಲ್ಲ, ಬರೀ ಮಹಾರಾಷ್ಟ್ರ ಅಲ್ಲ, ಇಡೀ ಜಗತ್ತಿನೊಳಗ ಮಣ್ಣಿನ ಕುಸ್ತಿ ಒಳಗ ಅವನು ಯಾರೂ ಗೆಲ್ಲಕ್ಕಾಗಿಲ್ಲ. ಅವನ ಮಿರ್ಜಾ ಪೈಲ್ವಾನ್ ಇರಾನಿ. ಒಂದ್ಸಲ ಜೋರ ಚಪ್ಪಾಳೆ ಬಂದ. 120 ಕಿಲೋ ದೇಹ ತೂಕ, 120 ಕಿಲೋ ದೇಹ ತೂಕ, 28 ಅವನು ವಯಸ್ಸು. ಅವನ್ ಜೋಡಿ ಯಾರೂ ಕುಸ್ತಿ ಮಾಡ್ಲಕ್ ತಯಾರಿರ್ಲಿಲ್ಲ. ಲಕ್ಷ ಕೊಡ್ತೀವಂದ್ರು ಇಲ್ಲ, 2 ಲಕ್ಷ ಕೊಡ್ತೀವಂದ್ರು ಇಲ್ಲ. ಅದೇನಕ್ಕತ್ತ ಇಲ್ಲ, ಒಂದು ಪಕ್ಕದ ನಾನ್ ನೋಡ್ತಾನ ಒಪ್ಕೊಂಡ. ಒಂದು ಮೆಚ್ಚಬೇಕು. ಇನ್ನೊಂದ್ಸಲ ಅವ್ನು ಡಬಲ್ चॅलेंज स्वीकारला. तुम्ही त्याचं चॅलेंज स्वीकारल्याबद्दल तुम्हाला दुबारा लोकांनी टाळ्या वाजवून केले. ಎಲ್ಲಾ ಲೈಟ್ ಅವ್ರ ಮೈಯಾಗ ಕಾಣಿಸಾಕತ್ಯಾವ್. ನಮ್ಮ ಹುಡುಗರು ಏನ್ ಮಾಡಾಕತ್ಯಾವ್, ಅವ್ರ ಕಿಶಾಗಿ ಏನೈತಿ, ಏನು ಕೊಡೋಶ್ರ, ಏನ್ ತಿನಿಸ್ರ ಹಿಂಗ ಮಿಂಚ್ತಾವ್. ನೀವು ಒಂದ್ ಸ್ವಲ್ಪ ಒಂದು ಕನಸು ಇವತ್ತು ನಿಮ್ ಮನೆಗೆ ತಗೊಂಡೋಗ್ರಿ ಅಂತ ವಿನಂತಿ ಮಾಡ್ತೀನಿ. ಹಾ, ಅಪ್ಪು ಬಾ. ಅಪ್ಪು ತಾವ್ಸಿ ಎಲ್ಲಿದ್ರಿ? ನಿಂದ್ರ ಬರ್ಪ. ನಮ್ಮ ವಯಸ್ಸಾದ್ರಿನ. ಹಾ, ओनली तुष, नो थ्रो, ओनली तुष. कुस्ती निकालीच राहणार. रेफरी, आई नो रेफरी. मी रेफरी नाही आहे. जे दैव बोलल ते ऐकावं लागेल. बसवेश्वर महाराज की ಎರಡು ಸಲ ಜಗತ್ತು ಚಾಂಪಿಯನ್ ಆಗ್ಯಾನ್ರಿ. ನೀಲಿ ಚಡ್ಡಿಯವ ಇರಾನ್ದವ 2 ಸಲ ಜಗತ್ತು ಚಾಂಪಿಯನ್ ಆಗ್ಯಾನ. 1 ಸಲ ಏಷ್ಯಾ ಖಂಡದ ಬಂಗಾರ ಪದಕ ತಗೊಂಡಾನ ಇಡೀ ಏಷ್ಯಾ ಖಂಡಕ್ಕನ. ಅವ್ರ ಕಾಕಾನೂ ಪೈಲ್ವಾನ್ರು, ಅವ್ರ ಅಪ್ಪನೂ ಪೈಲ್ವಾನ್ರು. ಇವತ್ತು ಮುಂಜಾನೆ ಬೆಳಗಾವಕ್ಕೆ ನಮ್ ಗರಡಿ ಮನೆಗೆ ಬಂದಿದ್ದ. ಹೇಳಿ, ನಾವು ಯಾರು ಬೇಕಾದವ್ರನ್ನ ತಂದು ನಿಂದ್ರಿಸ್ರಿ, 5 ನಿಮಿಷ ಟೈಮ್ ಕೊಡ್ರಿ ತಾನ. ನನಗೆ 2.5 ಲಕ್ಷ ರೂಪಾಯಿ ಕೊಡ್ರಿ, ವಿಮಾನ ಟಿಕೆಟ್ ಕೊಡ್ರಿ. ಅವು
ಕಡ್ತ ಹಂಗದವ್ರಿ, ಬರೀ ಕೊಟ್ರ ಅಲ್ಲಿ ಕಳಿ ಬರ್ಲಕ್ ಐತದ. ಸರಿ ಮುಂದೆ ಸರಿ ಯಾಕೋ ಸರ್ 2.5 ಲಕ್ಷ ರೂಪಾಯಿ ಬರೀ ವಿಮಾನ ಟಿಕೆಟ್ ಕೊಡ್ರಿ, ಭಾರತ ದೇಶದಾಗ ಯಾರೇ ನನ್ ಕೂಡ ಆಡಾವ್ರಿದ್ರೆ ತಗೊಂಡ್ ಬರ್ರಿ. ಎಲ್ಲರಿಗೂ ಹೇಳುದಾಗುದಿಲ್ರಿ, ಇದ್ರ ಒಳಗ ಮೀಟರ್ ಬೇಕಾಕತ್ತೀರಿ. ಹಾ ನೋಡ್ರಿ, ಅಲ್ಲಿ ಕೂಸಿನ ಆಡಿಸ್ತಿದ್ದೀವಿ ನಾವು, ಕೂಸಿನ ಹಿಂಗೆ. ನಿಮ್ಮೆಲ್ಲರ ಸಮ್ಮುಖದಾಗ ಶಾಸಕರ, ನಮ್ಮ ಜನಪ್ರಿಯ ಶಾಸಕರ ಸುಪುತ್ರರು ಚಿದಾನಂದಣ್ಣ ಅವರಿಗೆ ಒಂದು ವಿನಂತಿ ಮಾಡ್ತೀವಿ. ನಮ್ಮ ಊರಾಗಿನ ಗರಡಿ ಮನಿ ಕೆಡವಿ ಬೇರೆ ಕಡೆ ಕಟ್ಟಬೇಕಂತ ಹೇಳಿ ಆ ಮಣ್ಣನ್ನೆಲ್ಲ ತಂದು ಇಲ್ಲಿ ಹಾಕಿ ಆಗಿದೆ. ಹೋದ ವರ್ಷ 10 ಲಕ್ಷ ರೂಪಾಯಿ ಮಂಜೂರಾಗೈತೆ ಅಂತ ಹೇಳಿ ಕೇಳಿದ್ದೀವಿ ನಾವು. ಆದ್ರೆ ಆ 10 ಲಕ್ಷ ಏನಾಯ್ತು ಗೊತ್ತಾಗಿಲ್ಲ. ಮತ್ತೆ ಇಲ್ಲಿ ಗರಡಿ ಮನೆ ನಿರ್ಮಾಣ ಆಗಿಲ್ಲ. ಮತ್ತೊಂದು 10 ಮಕ್ಕಳು ನಮ್ಮಂತವ್ ಹುಟ್ಲಿ. ಓಹೋ ಓಹೋ ಚೋಡ್ಕೆ ಚೋಡ್ಕೆ. ಇವತ್ತಿನ ಕಾರ್ಯಕ್ರಮಕ್ಕೆ ಬರುಳಿಸಿದ್ದ ಮಹಾಸ್ವಾಮಿಗಳು ಚಂದ್ರಮಠ ಅಪ್ಪನಿಯವರು ಕೂಡ ಆಗಮಿಸಿದ್ದಾರೆ. ಅಪ್ಪಾಜಿ ಅವರಿಗೆ ಮತ್ತೊಮ್ಮೆ ನಾನು ಅನಂತ ಕೋಟಿ ನಮನ ಶರಣು ಶರಣಾರ್ಥಿಗಳು. ನಮ್ಮ ಊರಿಗೊಂದು ದೊಡ್ಡ ಪ್ರಮಾಣದ ಗರಡಿ ಮನೆಯನ್ನು ಮಾಡಿಕೊಟ್ಟ, ಮತ್ತಷ್ಟು ನೂರಾರು ಮಕ್ಕಳು ಇಲ್ಲಿ ಬೆಳಿಲಿ, ಈ ಊರಿನ ಕೀರ್ತಿಯನ್ನ ಜಗತ್ತಿನ ತುಂಬ ಮಾಡಲಿ ಅನ್ನುವ ದೃಷ್ಟಿಯಿಂದ ಮಾನ್ಯ ಜನಪ್ರಿಯ ಶಾಸಕರ ಕಿವಿಗೆ ಇದೊಂದು ಮಾತು ಕೊಟ್ಟು ಬರುವ ದಿನಮಾನಗಳಲ್ಲಿ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಗರಡಿ ಮನೆಯನ್ನ ನಮ್ಮೂರಿಗೆ ಮಾಡಿಕೊಡ್ರಿ ಅಂತ ಹೇಳಿ ನಿಮ್ಮೆಲ್ಲರ ಪರವಾಗಿ. ಹೌದು ಅಲ್ರಿ, ಮತ್ತೆ ನನಗೆ ಬೇಕಾಗಿತ್ತು ಗರಡಿ ಮನೆ. ಓಹೋ 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 ನೋಡ್ರಿ, ಈಗಾಗಲೇ ಸುದ್ದಿ ಬಂತು ನಮ್ಮೂರಾಗ ಹೋದ ವರ್ಷನ ನಮ್ಮ ಅಂದ್ರೆ ಈಗ ಒಂದು ಸ್ವಲ್ಪ ದಿವಸ ನಮ್ಮ 3-4 ತಿಂಗಳ ಹಿಂದ ನಮ್ಮೂರಿಗೆ ಇದೇ ಜಾಗದೊಳಗ 4 ಕೋಟಿ ರೂಪಾಯಿದೊಳಗೆ ಒಂದು ಗರಡಿ ಮನೆ 5,000 ಮಂದಿ ಕೂತು ಕುಸ್ತಿ ನೋಡುವಂತ ವ್ಯವಸ್ಥೆನ ನಮ್ಮ ಶಾಸಕರು ಈಗಾಗಲೇ ಕಳಿಸ್ಯಾರಂತ. ಒಂದ್ಸಲ ಜೋರಾಗಿ ಚಪ್ಪಾಳೆ ಬರಲ್ಲ ಅವ್ರಿಗೆ. ಹಾ ಹಾ
ಓಹೋ 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 ರಾಮೋ ಗದಾ ತೆಗೆದು ಇಟ್ಕೋಲ್ಲ ಅವತ್ ಬಿಚ್ಕೋತ್ ನಿಂದ್ರಬೇಡ್ರಿ ಯಾರೇ ಹೋಗಿದ್ರು ಕುಸ್ತಿ ಅಂದ್ರೆ ನೀರ್ನ್ಯಾನ ಕಂಬತ್ತಿದ್ರು ನಮ್ಮ ಹಿರಿಯರು ಈ ಕಡೆ ಹೊಳಬಹುದು ಈ ಕಡೆ ಹೊಳಬಹುದು ನೆನಸ್ಬೇಕಿಂದವ್ರನ್ನ ನಮ್ಮೂರು ಹಿರಿಯರನ್ನ ನಾವೊಂದು 6 ವರ್ಷದ ಹುಡುಗಿರ್ಬೇಕು ಅವಾಗ ಸಾಲಿ ಒಳಗ್ ಕುಂತು ಮಾತಾಡ್ತಾರ ನಮ್ಮ ಹಿರಿಯರು ಒಂದು ಗರಡಿ ಮನಿ ಕಟ್ಟುನು ಕಟ್ಟುನು ನಿಮ್ ಎತ್ತ ಅವ್ರ ಗಾಡಿ ಅವ್ರಿಗೆ ಕಲ್ ತರ್ಲಾಕ್ ಹೋದ್ರು ಇವ್ರು ಮುಸುಕ್ ತರ್ಲಾಕ್ ಹೋದ್ರು ಓ ನೋಡ್ರಿ ನೋಡ್ರಿ